ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಟಾಟಾ 510 ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವಿಡಿಯೋನ ಪೂರ್ತಿ ನೋಡಿ, ಫುಲ್ ಡೀಟೇಲ್ಸು ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರು ಮುಂದೆ ಆಗಿರುತ್ತೆ ವೀಕ್ಷಕರೇ. ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಮತ್ತು ಗಾಡಿ ಓನರ್ ನಂಬರ್ ಆಗಿರೋದಿಲ್ಲ. ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರಿಗೆ ಕರೆ ಮಾಡೋಕೆ ಹೋಗ್ಬೇಡಿ. ನಿಮಗೆ ಗಾಡಿ ಓನರ್ ನಂಬರ್ ಬೇಕಂದರೆ ಮುಂದೆ ಸಿಗುತ್ತೆ ವೀಕ್ಷಕರೇ. ವಿಡಿಯೋನ ಪೂರ್ತಿ ನೋಡಿ, ಓಕೆನಾ? ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ವಿಡಿಯೋನ ಅವ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಹಾಗೆ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತು ಅಂದರೆ ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸು ಮತ್ತು ಒಂದು RC ಕಾರ್ಡ್ ಫೋಟೋ ಕಳಿಸಿದರೆ ಸಾಕು ವೀಕ್ಷಕರೇ. ಕಾಲ್ ಮಾಡ್ಕೋಬೇಡಿ, ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲೇ ಅಪ್ಲೋಡ್ ಮಾಡ್ತೀವಿ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀರ ನಂತರ ನಿಮ್ಮ ಗಾಡಿ ಏನಾದರೂ ಇಷ್ಟ ಆಯಿತು ಅಂದರೆ ಡೈರೆಕ್ಟ್ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರೆ ಅಂತ ಹೇಳ್ಬೋದು. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ದಾರೆ. ಅವರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ, ಪೂರ್ತಿ ಕೇಳಿಸ್ಕೊಳ್ಳಿ. ಮತ್ತು ಸ್ಕ್ರೀನ್ ಮೇಲೆ ಸಹ ನಂಬರ್ ಬರ್ತಿರುತ್ತೆ ಗಾಡಿಯವ್ರದ್ದು, ಡೈರೆಕ್ಟಾಗಿ ಅವರು ಸಹ ನೀವು ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಹಲೋ, ಹೇಳಿ ಸರ್. ಸರ್ ಅದೇ ಒಂದು ಗಾಡಿ ಕಳಿಸಿದ್ರಲ್ಲ 407 ಅಲ್ಲ? 510 ಸರ್. 510 ಹಾಂ ಓಕೆ, ಮಾಡಲ್ ಎಷ್ಟು ಸರ್ ಅದು? ಸರ್ ಇದು ಮಾಡಲ್ ಬಂದು 2021 ಮ್ಯಾನುಫ್ಯಾಕ್ಚರು, ನವಂಬರ್ ತಿಂಗಳು. ಓಕೆ. ಆದರೆ ಪಾಸಿಂಗ್ ಆಗಿರೋದು 2022. ಹಾಂ ಗಾಡಿ ಪಾಸಿಂಗ್ ನಾವು ತಗೊಂಡಿದ್ದೀವಿ, ಶೋರೂಮಿಂದ ಗಾಡಿ ತಗೊಂಡಿರೋದು ಬಂದು 2022. ಓಕೆ, ಫಸ್ಟ್ ಓನರ್ ನೀವೇನಾ? ನಾನು ಫಸ್ಟ್ ಓನರ್. ಓಕೆ, ಎಷ್ಟು ರನ್ ಆಗಿದೆ ಸರ್ ಗಾಡಿ ಈಗ? 1.5 ಲಕ್ಷ ಹೊಡಿತೆ ಸರ್, 1.5 ಲಕ್ಷ. ಹಾಂ, ಇದು ಬ್ಯಾಕ್ ವೀಲ್ ಡಬಲ್ ಬರ್ತಾವಲ್ಲ? ಹಾಂ ಸರ್. ಓಕೆ, ಅಂದರೆ ಇದು 6 ವೀಲ್ ಗಾಡಿ? ಹ್ಞೂ ಸರ್. ಓಕೆ, ಈಗ ಇದು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಈಗ? ಎಲ್ಲ ರನ್ನಿಂಗ್ ಇದೆ ಸರ್. ಎಲ್ಲ ಡಾಕ್ಯುಮೆಂಟ್ಸ್ ಇನ್ನು ಎಷ್ಟು ದಿನ ಅದ ಸರ್ ಎಲ್ಲ? ಸರ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಐತೆ ಸರ್. ಓಕೆ, ಟೈರ್ ಎಲ್ಲ? ಟೈರ್ ಎಲ್ಲ ಬ್ಯಾಕ್ ಟೈರ್ ಒಂದು 70% ಇದೆ ಸರ್. ಫ್ರಂಟು ಎರಡು ಬಂದು ಒಂದು 90% ಇದೆ ಸರ್ ಫ್ರಂಟು. ಓಕೆ ಸರ್, ಗಾಡಿ ಮೇಲೆ ಲೋನ್ ಏನಿಲ್ಲ? ಗಾಡಿ ಮೇಲೆ ಲೋನ್ ಐತೆ. ಹಾಂ, ನಾವು ಕ್ಲಿಯರ್ ಮಾಡಿ ಸೆಟಲ್ಮೆಂಟ್ ಮಾಡಿ ಕೊಡ್ತೀವಿ ಗಾಡಿ. ಅಂದರೆ ಲೋನ್ ಕಂಟಿನ್ಯೂ ಎಲ್ಲ ಫುಲ್ ಕ್ಯಾಶ್ಗೆ ಕೊಡ್ತೀರಾ? ಫುಲ್ ಕ್ಯಾಶ್ಗೆ ಗಾಡಿ ಸೆಟಲ್ಮೆಂಟ್ ಮಾಡಿ ಕೊಡ್ತೀವಿ. ಓಕೆ ಓಕೆ, ಗಾಡಿ ಇರೋದಿಲ್ಲ ಸರ್? ಗಾಡಿ ಇಲ್ಲಿ ಬಿದ್ರಳ್ಳಿ ಗೊತ್ತಾ ಸರ್? ಜಿಲ್ಲೆ ತಾಲೂಕು ನಿಮ್ಮಳ್ಳಿ ಹೇಳ್ಬಿಡಿ. ನಮ್ಮದು ಬೆಂಗಳೂರು ಹಾಂ, ಬಿದ್ರಳ್ಳಿ, ಕೇರ್ಪುರಂ ಹತ್ರ ಬಿದ್ರಳ್ಳಿ. ಹಾಂ, ಈಸ್ಟ್ ಪಾಯಿಂಟ್ ಹಾಸ್ಪಿಟ್ಲ್ ಅಂತ ಕೇಳಿದ್ರೆ ಯಾರಾದರೂ ಹೇಳ್ತಾರೆ. ಓಕೆ ಸರ್. ಗಾಡಿ ಹಂಗಾರೆ ಏನು ಡೆಂಟು ಸ್ಕ್ರಾಚು ಟಿಂಕರಿಂಗ್ ಏನು ಕೆಲಸ ಇಲ್ಲ? ಏನು ಕೆಲಸ ಇಲ್ಲ ಸರ್, ಹೊಸ ಗಾಡಿ ಸರ್. ನಾವು ಏನಕ್ಕಂದ್ರೆ ಮಾಡ್ತಾ ಇರೋದು ಬಂದು ನಾವು ಗಾಡಿ ನಮ್ಗೆ ಸ್ವಲ್ಪ ನಮಗೆ ಎಳ್ನೀರು ಓಡಿಸ್ತೀವಿ ನಾವು. ಹಾಂ ಹಾಂ, ಅದರಿಂದ ನಮ್ಮ ಗಾಡಿ ಸ್ವಲ್ಪ ದೊಡ್ಡದು ಬೇಕು ನನಗೆ. ಓಕೆ. ಇದ್ರಿಗಿನ್ನ ದೊಡ್ಡದು ಬೇಕು, ಅದರಿಂದ ನಾವು ಈ ಗಾಡಿನ ಮಾರ್ಬೇಕು ಅನ್ಕೊಂಡಿರೋದು ಅಷ್ಟೇ. ಅದನ್ನ ಬಿಟ್ಟು ಇನ್ನೇನು ರೀಸನ್ ಇಲ್ಲ ಗಾಡಿ. ಓಕೆ ಓಕೆ, ನನಗೆ ಗಾಡಿ ದೊಡ್ಡದು ಬೇಕು. ಓಕೆ ಸರ್, ಏನು ಹೇಳ್ತೀರಿ ರೇಟು? ನಾನು ಈಗ 12 ಲಕ್ಷ ಕೋಟ್ ಮಾಡ್ತಾ ಇದ್ದೀವಿ, ನೆಗೋಷಿಯಬಲ್. ಬಂದರೆ ಹೆಚ್ಚು ಕಡಿಮೆ ಆಗುತ್ತೆ? ಹೆಚ್ಚು ಕಡಿಮೆ ಮಾಡ್ತೀವಿ. ಓಕೆ ಸರ್, ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಇದೆ ಸರ್ ಕಾಂಟ್ಯಾಕ್ಟ್ ನಂಬರ್. ಇನ್ನೊಂದು ನಂಬರ್ ಹೇಳ್ತೀನಿ, ಅದು ಹಾಕ್ಕೊಳ್ಳಿ. ಅಂದರೆ ಈಗ ಒಂದು ನಂಬರ್ ಕೊಡಿ ಯಾವುದಾದ್ರು, ಇಲ್ಲಾಂದರೆ ಇನ್ನೊಂದು ನಂಬರ್ ಇದ್ದರೆ ಅದನ್ನು ಮೆಸೇಜ್ ಮಾಡಿ. ಓಕೆ ಸರ್, ಅದನ್ನು ಮೆಸೇಜ್ ಮಾಡ್ತೀನಿ. ಓಕೆ, ಇದು ಈ ನಂಬರ್ ಹಾಕಿ, ಇನ್ನೊಂದು ನಂಬರು ಐತಿ.